ತಾಲೆ ಅದಕ್ಕೆ ಕೆಲಸ ನಡೀತಾ ಇದೆ, ಏನು ಮಾಡಬೇಕು ಅಂತ. ಆದರೆ ಹಲವಾರು CPSCಗಳನ್ನು ಕ್ಲೋಸ್ ಮಾಡಿದ್ದಾರೆ. ಈಗ ಭದ್ರಾವತಿದೂ ಪರ್ಮನೆಂಟಾಗಿ ಕ್ಯಾಬಿನೆಟಲ್ಲಿ ತೀರ್ಮಾನ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದೆ. ಅದಕ್ಕೆ ಪ್ರಧಾನಮಂತ್ರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಆ ಒಂದು ಕಾರ್ಖಾನೆ ವಿಶ್ವೇಶ್ವರಯ್ಯ ಹೆಸರಿನಲ್ಲಿದೆ, ಅದಕ್ಕೆ ಒಂದು ಜೀವ ಕೊಡಬೇಕು ಈ ಜಿಲ್ಲೆಗೆ ಅಂತ ಹೇಳಿ ನಾನೇನು ಕೈ ಹಾಕಿದ್ದೀನಿ. ನನಗೆ ಭಗವಂತನ ಆಶೀರ್ವಾದ ಇದೆ ಅಂತಕ್ಕಂಥ ದೇವರು ನಂಬಿದ್ದೇವೆ. ಅದಕ್ಕೆ ಸದ್ಯದಲ್ಲೇ ಮುಂದಿನ ಜನವರಿ ಫೆಬ್ರವರಿಗೆ ಬಂದು ಡೀಟೇಲ್ ನಿಮಗೆಲ್ಲ ವಿಷಯ ಯಾವ ಥರ ಶುರುವಾಗುತ್ತೆ ಅನ್ನೋದನ್ನು ಹೇಳಿ. ಮೊದಲನೇ ಹಂತದಲ್ಲಿ ನಮ್ಮ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದವರು ಒಂದು 3 ಸೆಕ್ಟರ್ನಲ್ಲಿ ಕೆಲವು ಪ್ರೊಡಕ್ಷನ್ಗೆ, ಡಿಫೆನ್ಸ್ಗೆ, ರೈಲ್ವೆ ಇಲಾಖೆಗೆ ಕೆಲವು ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದಕ್ಕೆ ಒಂದು 4,000 ಕೋಟಿ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥ ಒಂದು DPR ತಯಾರಾಗಿದೆ. ನಾನು ಹೇಳಿದ್ದೇನೆ, ಮುಂದಿನ 50 ವರ್ಷಗಳ ಕಾಲ ಒಂದು ಸಲ ಈ ಕಾರ್ಖಾನೆ ಪರ್ಮನೆಂಟಾಗಿ ಪ್ರಾರಂಭ ಆದರೆ ಅಡೆತಡೆ ಇಲ್ಲದೆ ನಡಿಬೇಕಿದು, ಏನೋ ಕಾಟಾಚಾರಕ್ಕೆ ಮಾಡೋಗೋದಲ್ಲ. ಆ ಹಿನ್ನೆಲೆಯಲ್ಲಿ ವರ್ಕೌಟ್ ಮಾಡ್ತಾಯಿದ್ದೆ. ಮೈನ್ಸ್ ಇದೆ, ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಲೀಗಲಿ ಪ್ರಾಬ್ಲಮ್ ಇದೆ, ಬಟ್ ಅದೇನು ಸಮಸ್ಯೆ ಇಲ್ಲ. ಇವತ್ತು ಬಳ್ಳಾರಿನಲ್ಲಿ ಈಗಾಗಲೇ ಅದರ ಬಗ್ಗೆ ಮೂವ್ ಮಾಡಿದ್ವಿ, ಹಿಂದೆನೂ ಮಾಡಿದ್ದೀವಿ. ಹಿಂದಿನ ಸರ್ಕಾರಗಳು ಕೆಲವರು ಮೈನ್ಸ್ ಕೊಡ್ತಕ್ಕಂಥ ತೀರ್ಮಾನ ಏನು ಕೊಟ್ಟಿದ್ದಾರೆ, ಆ ಮೈನಿಂಗ್ ಏರಿಯಾನು ಇವತ್ತು ಈ ಕಾರ್ಖಾನೆಯ ಅಭಿವೃದ್ಧಿಗೆ ಪಡಿತಕ್ಕಂಥದ್ದಕ್ಕೂ ಈಗಾಗಲೇ ಕೆಲಸ ನಡೀತಿದೆ. ಯಾರನ್ನ ಯಾರನ್ನ ಟೀಕೆ? ದೇವೇಗೌಡರು ಓಪನ್ ಆಗಿ ಏನಾದ್ರು ಹೇಳಿದ್ರೆ? ಒಂದು ನಿಮಿಷ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು ಅವರ ಶ್ರಮ ಇದೆಯಲ್ಲ, ಇವರು ಯಾರು ಚರ್ಚೆ ಮಾಡ್ತಕ್ಕಂಥ ನೈತಿಕತೆ ಇಲ್ಲದೇ ಇರೋರು ಇವರೆಲ್ಲ. ದೇವೇಗೌಡರು ಈ ಥರ ರಾಜಕಾರಣ ಮಾಡಿದರೆ 77ರಲ್ಲೇ ಮುಖ್ಯಮಂತ್ರಿ ಆಗೋರು. 94ರಲ್ಲಿ ಇಡೀ ರಾಜ್ಯದ ಎಲ್ಲ ಭಾಗದಲ್ಲೂ ಬೆಂಬಲ ಕೊಟ್ಟರು. ಇಲ್ಲಿ 74 ಸೀಟೋ 76 ಸೀಟೋ ಬಂದ ನಮ್ಮ ಹಳೆ ಕರ್ನಾಟಕದಲ್ಲಿ. ಅಲ್ಲೇ ನಾವು ಸ್ವಾಮಿ ಅವತ್ತು ಯಾವೊಂದು ಈ ಜಾತಿ ಗಣತಿ ನಡೀತು ಅದರ ಬಗ್ಗೆ ಒಕ್ಕಲಿಗ ಸಮಾಜಕ್ಕೆ ತೊಂದರೆ ಆಗಿದೆ ಅಂತೇಳಿ ಸ್ವಾಮೀಜಿಯವ್ರ ಕಾರ್ಯಕ್ರಮ ಮಾಡಿದ್ರಷ್ಟೇ. ದೇವೇಗೌಡರು ಮುಖ್ಯಮಂತ್ರಿ ಮಾಡಿ ಅಂತ ಸ್ವಾಮಿಗಳು ಮಾಡಲಿಲ್ಲ. ಈ ಸಮಾಜಕ್ಕೆ ಆಗಿರ್ತಕ್ಕಂಥ ಕೆಲವು ಲೋಪದೋಷ ಏನಿದೆ ಅದೇನು ದೇವೇಗೌಡರು ಸ್ಟೇಜ್ಗೆ ಹೋಗಿ ಕೂತಿದ್ರ? ಇಲ್ಲ ಸ್ವಾಮೀಜಿಗಳು ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಏನು ಸಂದೇಶ ಕೊಟ್ಟಿದ್ರ? ಅಂತ ಅವ್ರ ಪಾಪ ಹೇಳ್ಕತ್ತಾರೆ. ಏನು ಹೇಳಿ? ಇಲ್ಲ, ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ, BJP ಸ್ನೇಹಿತರು. ಇಲ್ಲ, ಇದರ ಬಗ್ಗೆ ಇನ್ನೂ ಕೆಲವು ತೀರ್ಮಾನಗಳನ್ನು ಮಾಡಬೇಕು. ಮೊದಲನೇ ಸಭೆ ಮಾಡಿದ್ದೀವಿ. ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಇದೆ ಅದನ್ನು ಅಧಿವೇಶನದಲ್ಲಿ ಚರ್ಚೆ ಮಾಡೋದಕ್ಕೆ ಕೆಲವು ಮಾಹಿತಿನೂ ಕೊಟ್ಟಿದ್ದೀವಿ. ಸ್ವಲ್ಪ ಈ ಪರಿಣಾಮಕಾರಿ ಕೆಲಸ ಮಾಡ್ತೀವಿ. ಪುನಶ್ಚೇತನ ಮಾಡಬೇಕು. ಸಂಪೂರ್ಣವಾಗಿ ಅದು 40-50 ವರ್ಷ ಅಡೆತಡೆ ಇಲ್ಲದೆ ನಡಿಬೇಕು. ಆ ರೀತಿ ಟೆಕ್ನಾಲಜಿನೂ ಅಡಾಪ್ಟ್ ಮಾಡ್ತಾ ಇದ್ವಿ. ಅದು ಈಗ ಪ್ರಾರಂಭಿಕ ಹಂತದಲ್ಲಿ 4,000 ಕೋಟಿಯ ಒಂದು ಯೋಜನೆ ತಯಾರು ಮಾಡ್ತಾ ಇದ್ದಾರೆ. ನಾನು ಮುಂದಿನ 50 ವರ್ಷಕ್ಕೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಒಂದು ರಿಪೋರ್ಟ್ ಮಾಡಿ ಅಂತ ಹೇಳಿದ್ದೆ. ನನಗೆ ಬೇಕಾಗಿರೋದು ಕಾರ್ಖಾನೆ ಪ್ರಾರಂಭ ಆದರೆ ಜನಗಳಿಗೆ ಇವತ್ತೇನು ಇಂಥ ಒಂದು ನೋವು ಅನುಭವಿಸ್ತಾರೆ, ಪರ್ಮನೆಂಟ್ ಶಾಶ್ವತವಾಗಿ ಪರಿಹಾರ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.